ಮಿಸ್ಟರ್ ಸಿದ್ದರಾಮಯ್ಯನವರೇ, ಮರ್ತಿದ್ದೀರ ನೀವು? ಒಂದಿನ ಟೀ ಕುಡಿಯೋದು ಬಿಡಿ, ಒಂದಿನ ವಾರದಲ್ಲಿ ಊಟ ಮಾಡೋದು ಬಿಡಿ, ದಿನಕ್ಕೆ 2 ಸಾರಿ ಟೀ ಕುಡಿಯೋದು, 1 ಸಾರಿ ಕುಡೀರಿ. ಇದನ್ನ ಹೇಳಿದವರು ಇಂದಿರಾ ಗಾಂಧಿ ಅವರು. ಕೇವಲ ಒಂದು ರಾಜ್ಯದ ಸಣ್ಣ ಯುದ್ಧ. ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಜೆಟ್ ಇಟ್ಟಿದ್ದೀರಿ, ಬಹಳ ತುಂಬ ಅನುಭವಿಸ್ತರು. ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಮೆಲ್ಕು ಹಾಕಿ ನೋಡಿ ನೀವು ಮಾತನಾಡಿದರೆ ತುಂಬ ಒಳ್ಳೆಯದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಿತವ್ಯಯ ಕ್ರಮಗಳನ್ನು ಟೀಕೆ ಮಾಡಿದ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಕಷ್ಟದಿಂದ ಜಾಗತಿಕ ಆರ್ಥಿಕ ವ್ಯವಸ್ಥೆ ಕುಸಿತದ ಅಂಚಿನಲ್ಲಿರೋ ಈ ಸೂಕ್ಷ್ಮ ಪರಿಸ್ಥಿತಿಯನ್ನ ಮೋದಿಯವರು ರಾಜತಾಂತ್ರಿಕವಾಗಿ ನಿಭಾಯಿಸ್ತಾ ಇರೋ ಸಂದರ್ಭದಲ್ಲಿ ಅವರನ್ನ ಟೀಕೆ ಮಾಡೋ ಮೊದಲು ಸಿದ್ದರಾಮಯ್ಯನವರು 2 ಸಲ ಯೋಚನೆ ಮಾಡಬೇಕು ಅಂತ ಹಿಂದಿನ ಕೆಲವು ಘಟನಾವಳಿಗಳನ್ನು ಉಲ್ಲೇಖ ಮಾಡಿ ಟಾಂಟ್ ಕೊಟ್ಟಿದ್ದಾರೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆಡಳಿತಾವಧಿಯನ್ನ ಸಿದ್ದರಾಮಯ್ಯ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಆಗ ಇಂದಿರಾ ಗಾಂಧಿ ಜನರಿಗೆ 1 ದಿನ ಚಹಾ ಸೇವನೆ ಬಿಡೋದಕ್ಕೆ, ಊಟವನ್ನ ಕಮ್ಮಿ ಮಾಡೋದಕ್ಕೆ ಅಥವಾ ದಿನಕ್ಕೆ 2 ಸಲ ಕುಡಿತಾ ಇದ್ದ ಚಹಾವನ್ನ ಒಂದೇ ಸಲ ಇಳಿಸಿ ಅಂತ ಮನವಿ ಮಾಡಿದ್ರು ಅನ್ನೋದನ್ನ ಹೇಳಿದ್ದಾರೆ. ಮೋದಿ ಅವರ ಮಿತವ್ಯಯ ಕ್ರಮಗಳನ್ನು ಸಮರ್ಥನೆ ಮಾಡಿಕೊಂಡ ದೇವೇಗೌಡರು ಜವಾಬ್ದಾರಿಯುತ ರಾಜಕಾರಣಿಯಾಗಿ ಸಿದ್ದರಾಮಯ್ಯನವರು ಜಾಗತಿಕ ನಾಯಕನಾಗಿರೋ ಪ್ರಧಾನಿಯನ್ನ ಟೀಕೆ ಮಾಡೋ ಮೊದಲು 2 ಸಲ ಯೋಚನೆ ಮಾಡಬೇಕು. 17 ಬಜೆಟ್ಗಳನ್ನು ಮಂಡಿಸಿರೋ ಸಿದ್ದರಾಮಯ್ಯನವರು ಪ್ರಧಾನಿ ವಿರುದ್ಧ ಟೀಕೆ ಮಾಡೋ ಮುನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಗಲ್ಫಲ್ಲಿ ನಮ್ಮ ಹಡಗು, ಎಣ್ಣೆ ತರ್ತಾ ಇದ್ದ ಹಡಗು ಮುಳುಗಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಡ್ತಕ್ಕಂಥ ಘಟನೆಗಳು. ಅದಕ್ಕೆ ಮೋದಿ ಕಾರಣ ಅಲ್ಲ. ಈ 3 ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದು ನಾವು ಕಂಡರಿದೇ ಇರತಕ್ಕಂಥ ಯುದ್ಧ ಸಮರ ನಡೆದಿದೆಯೋ ಇದರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವರ ಜ್ಞಾಪಕಕ್ಕೆ ತಂದು ಕೊಡ್ತಾನೆ. ಕೇವಲ ಬಾಂಗ್ಲಾದೇಶದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಅಧ್ಯಕ್ಷರನ್ನು ಮಾಡೋದಕ್ಕೆ ಬಾಂಗ್ಲಾದೇಶ ಏನು ಮೊದಲು ಪಾಕಿಸ್ತಾನದ ಜೊತೆ ಇತ್ತು ಅದನ್ನು ಬೇರ್ಪಡಿಸಿ ಶೇಖ್ ಮುಜಿಬುರ್ ರೆಹಮಾನ್ನ ಅಧ್ಯಕ್ಷರು ಮಾಡಿದ್ರು. ಅವತ್ತು ಜಗಜೀವನ್ ರಾಮ್ ಅವರು ಡಿಫೆನ್ಸ್ ಮಿನಿಸ್ಟ್ರು. ಇಂದಿರಾ ಗಾಂಧಿಗೆ ರಾಮ್ಲೀಲಾ ಮೈದಾನದಲ್ಲಿ ಸಿದ್ಧದ ಖಡ್ಗ ಕೊಟ್ಟರು. ಅವತ್ತು ಇಂದಿರಾ ಗಾಂಧಿಯವರು ಏನು ಹೇಳಿದರು? ಸಕ್ಕರೆ 1 ಕಿಲೋಗೆ 18 ರೂಪಾಯಿ ಆಯಿತು. ಸೀಮೆ ಎಣ್ಣೆ 1 ಲೀಟ್ರಿಗೆ 12 ರೂಪಾಯಿ ಆಯಿತು. ಮಿಸ್ಟರ್ ಸಿದ್ದರಾಮಯ್ಯನವರೇ, ಮರ್ತಿದ್ದೀರ ನೀವು? ಅವತ್ತು ನಾಗ್ಪುರದಲ್ಲಿ ಇಂದಿರಾ ಗಾಂಧಿಯವರು ಮೊದಲನೇ ಭಾಷಣ, ಅವ್ರ ಭಾಷಣ ಏನು? ಕರ್ಬ್ ಆನ್ ಕನ್ಸಂಪ್ಷನ್. ಒಂದಿನ ಟೀ ಕುಡಿಯೋದು ಬಿಡಿ, ಒಂದಿನ ವಾರದಲ್ಲಿ ಊಟ ಮಾಡೋದು ಬಿಡಿ, ದಿನಕ್ಕೆ 2 ಸಾರಿ ಟೀ ಕುಡಿಯೋದು, 1 ಸಾರಿ ಕುಡೀರಿ. ಇದನ್ನು ಹೇಳಿದವರು ಇಂದಿರಾ ಗಾಂಧಿಯವರು. ಕೇವಲ ಒಂದು ರಾಜ್ಯದ ಸಣ್ಣ ಯುದ್ಧ ಬಾಂಗ್ಲಾದೇಶ. ಇದು 40 ದಿನ ನಡೆದಂಥ ಘೋರ ಯುದ್ಧ. ಇದು
ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ಸ್ವಲ್ಪ ಪೆಟ್ರೋಲು ಡೀಸೆಲ್ಲು ಬಳಸುವಾಗ, ಅಡಿಗೆ ಎಣ್ಣೆ ಬಳಸುವಾಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಹೋಗಿ ವಿದೇಶ ಪ್ರವಾಸ ಮಾಡೋದು ಬೇಡ. ನಮ್ಮ ದೇಶದ ಬಗ್ಗೆ, ವಿದೇಶದಲ್ಲಿ ನಮ್ಮ ಪ್ರಗತಿ ಬಗ್ಗೆ ಮಾತಾಡೋರಿದ್ರೆ ಹೋಗಿ, ಇದನ್ನೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯರು ಬಹಳ ದೊಡ್ಡ ಪಾಂಡಿತ್ಯ ಅವರಿಗೆ ಮಾತಾಡಿದ್ದಾರೆ. ತಿಳ್ಕೊಳ್ಬೇಕು ಸಿದ್ದರಾಮಯ್ಯರು. ಯಾವ ಇಂದಿರಾ ಗಾಂಧಿ ದಿನಕ್ಕೆ 2 ಸಾರಿ ಟೀ ಕುಡಿದಿನ 1 ಸಾರಿ ಕುಡೀರಿ, ವಾರದಲ್ಲಿ ಒಂದಿನ ಊಟ ಬಿಡಿ, ಕಾರ್ಬನ್ ಕನ್ಸಂಪ್ಷನ್ ಅಂತ ಹೇಳಿ ನಾಗ್ಪುರದಲ್ಲಿ ಭಾಷಣ ಮಾಡಿದಾಗ ಸಭೆ ದಂಗೆ ಎದ್ದವ್ರನ್ನ ತಬ್ಕೊಂಡ್ರು ಪೊಲೀಸ್ನವರು. ಅವತ್ತು SPG ಇತ್ತಿಲ್ಲ, ಅವನ್ನ ತಗೊಂಡೋದ್ರು. ಇವತ್ತು ಸಿದ್ದರಾಮಯ್ಯರೇ, ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಡ್ಜೆಟ್ ಇಟ್ಟಿದ್ದೀರಿ, ಬಹಳ ತುಂಬ ಅನುಭವಿಸ್ತರು. ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಮೆಲುಕು ಹಾಕಿ ನೋಡಿ ನೀವು ಮಾತನಾಡಿದರೆ ತುಂಬ ಒಳ್ಳೆಯದು, ಆ ಸ್ಥಾನದ ಗೌರವ ಉಳಿಯುತ್ತೆ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಲಘುವಾಗಿ ಮಾತಾಡಿದರೆ ಅದರಿಂದ ಏನೂ ಆಗಲ್ಲ. ಈ ದೇಶದ 145 ಕೋಟಿ ಜನ ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಒಬ್ಬರಿಗೆ ಇರೋದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇದು ನಾನಲ್ಲ. ನಾನು ಒಂದು ಪ್ರಾದೇಶಿಕ ಪಕ್ಷದ ಒಂದು 65 ವರ್ಷ 70 ವರ್ಷದ ಅನುಭವ ಇದೆ. ಆದರೆ ಮೋದಿಯವರು ಈ ರಾಷ್ಟ್ರದಲ್ಲಿ, ವಿಶ್ವದಲ್ಲೇ ಒಬ್ಬ ನಾಯಕನಾಗಿ ಇವತ್ತು ಬೆಳೆದಿದ್ದಾರೆ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ನಡೀರಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.